ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಯುಕೆ ಹೋಮ್ ಕುಕ್ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಇವತ್ತು ನಾವು ಗದಗ ಸ್ಪೆಷಲ್ ಬದನೆಕಾಯಿ ಬಜ್ಜಿ ಮಾಡೋದನ್ನು ನೋಡೋಣ. ಇದಕ್ಕೆ ಜಾರಲ್ಲಿ ಒಂದು 3ರಿಂದ 4 ಕಟ್ ಮಾಡಿರೋ ಹಸಿಮೆಣಸಿಕಾಯಿ ಹಾಕೊಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳಿ, ಒಂದು ಚೂಡಾಗಷ್ಟು, ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕೊಳ್ಳಿ, ಒಂದು 6ರಿಂದ 7 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಅಲ್ಲ ಹಾಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕೊಳ್ಳಿ, ಮತ್ತು ಒಂದು ಚಮಚದಷ್ಟು ಜೀರಿಗೆ ಹಾಕೊಂಡು ಇದನ್ನು ಪೇಸ್ಟಾಗಿ ಮಾಡ್ಕೊಳ್ಳಿ. ಈ ಥರ ನೀರು ಹಾಕೋದೇನೆ. ಈಗ ತೋರಿಸಿರೋ ಥರ ಬದನೆಕಾಯನ್ನು ಕಟ್ ಮಾಡ್ಕೊಳ್ಳಿ. ಚೆನ್ನಾಗಿ ತೊಳೆದು ಒರೆಸಿರೋ ಬದನೆಕಾಯನ್ನು ಈ ಥರ ಕಟ್ ಮಾಡ್ಕೊಳ್ಳಿ, ಸ್ಯಾಂಡ್ವಿಚ್ ಟೈಪಾಗಿ. ಈ ಥರ ಮಾಡಿದರೆ ನಿಮಗೆ ಸ್ಟಫಿಂಗ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಇಲ್ಲ ನೀವು ತಿನ್ನ ಸ್ಲೈಸಸ್ ಆಗಿ ಸಪ್ರೇಟಾಗಿ 2 ಕಟ್ ಮಾಡಿಕೊಂಡು ಸ್ಯಾಂಡ್ವಿಚ್ ಟೈಪು ಬೈಂಡಿಂಗ್ ಮಾಡ್ಬೋದು. ಕಟ್ ಮಾಡಿರೋ ಬದನೆಕಾಯನ್ನು ಉಪ್ಪಿನ ನೀರೊಳಗೆ ಹಾಕಿಡಿ, ಇಲ್ಲಾಂದರೆ ಕರಗೋಗೋ ಚಾನ್ಸಸ್ ಇರುತ್ತೆ. 1 ಕಪ್ ಆಗಷ್ಟು ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ. ಒಂದು 2ರಿಂದ 3 ಚಮಚ ಆಗಷ್ಟು ಅಕ್ಕಿ ಹಿಟ್ಟು ಹಾಕೊಳ್ಳಿ, ಒಂದು ಸ್ವಲ್ಪ ಚಿಟಿಕೆ ಆಗಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ಳಿ, ಒಂದು ಸ್ವಲ್ಪ ಅರಿಶಿಣ ಹಾಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1 ಚಮಚ ಆಗಷ್ಟು ಅಜ್ವೈನನ್ನು ಹಾಕೊಳ್ಳಿ, ಒಂದು ಸ್ವಲ್ಪ ಸೋಡಾ ಹಾಕ್ಕೊಳ್ಳಿ, ಅಡುಗೆ ಸೋಡಾ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಬಜ್ಜಿ ಹಾಕ್ತೇವಲ್ಲ ಆ ಥರ ಹದ ಬರೋವರೆಗೂ ಕಲಿಸ್ಕೊಡಿ ಹಿಟ್ಟನ್ನು. ಈಗ ನಾವು ಏನು ಕಟ್ ಮಾಡಿ ಇಟ್ಟಿದ್ದೇವಲ್ಲ ಬದನೆಕಾಯಿ, ಅದನ್ನು ಈ ಥರ ಸ್ಟಫಿಂಗ್ ಮಾಡ್ಕೊಳ್ಳಿ. ನಿಮ್ಮ ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಜಾಸ್ತಿ ಇದ್ರೇ ತುಂಬ ಟೇಸ್ಟಿಯಾಗಿರುತ್ತೆ. ಕಾದಿರೋ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಇದರೊಳಗೆ ಕ್ರಿಸ್ಪಿ ಆಗುತ್ತೆ ಬಜ್ಜಿ. ಈಗ ನಾವು ಸ್ಟಫ್ ಮಾಡಿಟ್ಟಿರ್ಕೊಂಡು ಬದನೆಕಾಯನ್ನು ಈ ಥರ ಹಿಟ್ಟಲ್ಲಿ ಎದ್ದು ಕಾದಿರೋ ಬಿಸಿ ಎಣ್ಣೆಯೊಳಗೆ ಹಾಕಿ ಒಂದೊಂದಾಗಿ ಹಾಕಿಬಿಡಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು 1 ನಿಮಿಷ ಡೀಪ್ ಫ್ರೈ ಮಾಡ್ಕೊಳ್ಳಿ. 1 ನಿಮಿಷ ಆದಮೇಲೆ ಈ ಥರ ಎಲ್ಲ ಬಜ್ಜಿಯನ್ನು ತಿರುಗಿಸಿ ಕ್ರಿಸ್ಪಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಥರ ಗದಗ ಸ್ಪೆಷಲ್ ಸ್ಟಫ್ ಬ್ರಿಂಜಾಲ್ ಬಜ್ಜಿ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.